ಎಲ್ಲರಿಗೂ ನಮಸ್ಕಾರ. ನಮ್ಮ PGRSSನ ನಿರಾಶ್ರಿತರು ಮತ್ತು ವೃದ್ಧರ ಬೃಂದಾವನಕ್ಕೆ ನಿನ್ನೆ ರಾತ್ರಿ 11 ಗಂಟೆಯಲ್ಲಿ ನಮ್ಮ ಸಿದ್ದಮ್ಮ ಅಂತ ಒಬ್ಬರು 67 ವರ್ಷ ಇವರು ನಮ್ಮ ಊಟಗಳ್ಳಿ ಕೃಷ್ಣ ಬೇಕರಿ ಹತ್ರ ವಿಜಯನಗರ ಪೊಲೀಸ್ ಅವರ ಕೈಗೆ ಸಿಕ್ಕಿದಂಥವರು. ಅವರು ಪೊಲೀಸವರ ಸಮ್ಮುಖದಲ್ಲಿ ರಾತ್ರಿ 11 ಗಂಟೆಗೆ ನಮ್ಮ PGRS ಆಶ್ರಮಕ್ಕೆ ಬಂದಿದ್ದಾರೆ. ಇವ್ರನ್ನ ನಮ್ಮ ಅಧ್ಯಕ್ಷರಾದ ಯಾದವ್ ಹರೀಶ್ ಅವರು ಮತ್ತು ತಂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಇವರು ಮೂಲತಃ ಬಂದು ನಂಜನಗೂಡು ತಾಲೂಕಲ್ಲಿರೋದು. ಇವರು ಬಂದು ಊಟಗಳ್ಳಿ ಒಂದು ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಇವರಿಗೆ ಗಂಡ ಇಲ್ಲ, ಮೊಮ್ಮಕ್ಕಳಿದ್ದಾರೆ ಮತ್ತು ತಮ್ಮದಿರಿದ್ದಾರೆ. ಮೊಮ್ಮಕ್ಕಳೆಲ್ಲ ಬಿಟ್ಟು ಹೋಗಿದ್ದಾರೆ, ಯಾರೂ ನೋಡ್ಕೊಳ್ತಾ ಇಲ್ಲ. ತಮ್ಮದಿರು ಕೂಡ ಯಾರೂ ನೋಡ್ಕೊಳ್ತಾ ಇಲ್ಲ. ಇವರು ಇಲ್ಲಿ ಬಾಡಿಗೆ ಮನೇಲಿದ್ದು ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತೇಳಿ ಓನರು ಇವ್ರನ್ನ 3 ದಿನ ಆಯ್ತಂತೆ ಆಚೆಗೆ ಹಾಕಿ. 3 ದಿನದೂ ಕೂಡ ರಸ್ತೆಯಲ್ಲೇ ಸೈಡಲ್ಲಿ ಮಲಗಿದರು. ನಿನ್ನೆ ತಾನೇ ಗರುಡದವರಿಗೆ ಸಿಕ್ಕಿ ಪೊಲೀಸ್ ಪ್ರಮುಖದಲ್ಲಿ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಇವರು ಇವಾಗ ನಮ್ಮ ಆಶ್ರಮದಲ್ಲಿ ಇರ್ತೀರಾ? ಇವಾಗ ನಿಮ್ಮವ್ರು ಯಾರೋ ಬಂದು ಕರ್ಕಾದ್ರೆ ಹೋಗ್ತೀರಾ? ಇವರು ಯಾರೇ ಕರೆದ್ರು ನಾವು ಹೋಗಲ್ಲ, ನಿಮ್ಮ ಆಶ್ರಮದಲ್ಲೇ ಇರ್ತೀವಿ, ನಿಮ್ಮ ಆಶ್ರಮದಲ್ಲೇ ನಮಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗ್ಲೂ, ಯಾಕೆಂದರೆ ಒಬ್ಬ ತಾಯಿನ ನೋಡ್ಕೊಳ್ಳೋ ಜವಾಬ್ದಾರಿ ಮಕ್ಕಳದಿರುತ್ತೆ, ಮೊಮ್ಮಕ್ಕಳದಿರುತ್ತೆ, ಇಲ್ಲ ತಮ್ಮದಿರೋದಿರುತ್ತೆ. ತಮ್ಮದಿರು ಜೊತೆಲಿ ಹುಡ್ತಂಥವ್ರು ನಮ್ಮ ಅಕ್ಕನ ನೋಡ್ಕೋಬೇಕನ್ನೋ ಜವಾಬ್ದಾರಿ ಇರುತ್ತೆ. ಆದರೆ ಇವರಿಗೆ ತಮ್ಮದಿರಿದ್ರೂ ಕೂಡ ಮೊಮ್ಮಕ್ಕಳಿದ್ರೂ ಕೂಡ ಇವರು ಯಾರೂ ಕೂಡ ಇವ್ರನ್ನ ತಿರುಗಿ ನೋಡಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಹಾಕ್ಬಿಟ್ಟು ಬಾಡಿಗೆಯನ್ನು ಕಟ್ತೇನೆ ಹೊಂಟೋಗಿದ್ದಾರೆ. ಇಂಥ ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ PGRS ನಿರಾಶ್ರಿತರ ಆಶ್ರಮದಲ್ಲಿ ತಾಯಂದಿರು ತುಂಬ ಜನ ಇದ್ದಾರೆ. ಅವ್ರ ಜೊತೆ ಇವ್ರನ್ನೂ ಕೂಡ ನಾವು ಸೇರ್ಪಡೆ ಮಾಡ್ಕೊಳ್ತಾ ಇದ್ದೇವೆ. ಇವ್ರಿಗೆ ಏನೇ ತೊಂದರೆ ಇದ್ರೂ ಕೂಡ ನಾವು ಜವಾಬ್ದಾರಿಯುತವಾಗಿ ತಗೊಂಡು ಅವ್ರನ್ನ ನಿಭಾಯಿಸ್ಕೊಂಡು ಅವ್ರ ಆರೋಗ್ಯನ ನೋಡ್ಕೊಂಡು ನಮ್ಮ ಜೊತೆ ಉಳಿಸ್ಕೋತೇವೆ. ನಮ್ಮ ಜೊತೆ ಇರ್ತೀರಲ್ವಾ? ಇವ್ರ ಕಡೆಯವ್ರಿಗೆ ಪೊಲೀಸ್ ಮುಖಾಂತರ ನಾವು ಒಂದು ಲೆಟರ್ನ ಕಳಿಸ್ತೇವೆ. ಅವ್ರಿಗೂ ಕೂಡ ಒಂದ್ಸಲಿ ನಾವು ಕೇಳ್ತೇವೆ. ಇವ್ರನ್ನ ಕರ್ಕೋಗಿ ಇರ್ಸ್ಕೊಂಡು ನೋಡ್ಕೋತೀವಿ ಅಂದರೆ ಖಂಡಿತವಾಗಲೂ ಕಳಿಸ್ಕೊಡ್ತೀವಿ. ಇವ್ರನ್ನ ಕರ್ಕೊಂಡೋಗಿ ಇರ್ಸ್ಕೊಳ್ಳಲ್ಲ ಅಂದರೆ ಅವ್ರಿಗೆ ಏನು ಆಕ್ಷನ್ ತಗೋಬೇಕು ಅದನ್ನು ಪೊಲೀಸ್ ಮುಖಾಂತರ ಕೊಟ್ಟು ಇವ್ರನ್ನ ನಾವು ನೋಡ್ಕೊಳ್ತೇವೆ. ನಮಸ್ಕಾರ.